ವರದಿ ಮಾಡಿದ ಬೆನ್ನಲ್ಲೇ ಚರಂಡಿ ಫುಲ್ ಕ್ಲೀನ್. ಇದು ಯುವ ನಾಯಕ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಬಿತ್ತರಿಸಿದ ತಕ್ಷಣ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು. ನಮ್ಮ ವರದಿಗಾರ ಶಾನೂರ್ ಗೋಲ್ಬಾವಿಯವರಿಗೆ ಕೃತಜ್ಞತೆ ಅರ್ಪಿಸಿದ ಸ್ಥಳೀಯರು. ಮುನ್ಸಿಪಾಲಿಟಿಗೆ ಅರ್ಜಿ ಕೊಟ್ಟಿವ್ರಿ, ಹಂಗೆ ಹೇಳಿ ಬಂದಿವು, ಎಲ್ಲ ಕೊಟ್ಟು ಎಲ್ಲ ಆಗಲಿಲ್ಲ. ವಿಮಿನ್ ಮೆಂಬರ್ಗಳಿಗೆ ಹೇಳಿದ್ವಿ, ಅದು ಕೆಲಸ ಆಗಿಲ್ಲ. ಅಕಸ್ಮಾತ್ ಚಲಂದಾರ ಅದು ಅಂತಿದ್ರು, ಅದು ಟೈಮ್ದಾಗ ತೋರಿಸಿದ್ವಿ. ತೋರಿಸಿ ಒಂದು ತಾಸಿನಾಗ ಅದೆಲ್ಲ ಮಾಡಿ ಟಿವಿಯಾಗ ಹಾಕಿದ್ವಿ. ಟಿವಿ ಹಾಕಿದ್ರೆ ತಾಸಿನಾಗ ಎಲ್ಲ ಓಕೆ ಮಾಡಿದ್ವಿ. ಎಲ್ಲ ತುಂಬಿಕೊಂಡು ವ್ಯವಸ್ಥೆ ಮಾಡ್ಯಾರ. ಜನರ ಬಡವರ ಪರವಾಗಿ ಎಲ್ಲ ಒಳ್ಳೇದಾಗಿದೆ. ನಾವು ಚಲಂದಾರಿಗೆ ಧನ್ಯವಾದಗಳು ಹೇಳತ್ತೀವಿ. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಬನ್ನಟ್ಟಿ ದತ್ತಾತ್ರೇಯ ನಗರದಲ್ಲಿ ಗಪ್ಪೆತ್ತು ನಾರುತ್ತಿರುವ ಕೊಳಚೆ ಹಾಗೂ ರಸ್ತೆಯ ಮೇಲೆ ಮಲಮೂತ್ರ ಬಂದು ಸಾರ್ವಜನಿಕರಿಗೆ ಹಾಗೂ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವುದು ತುಂಬಾ ಕಷ್ಟವಾಗಿತ್ತು. ಸ್ಥಳೀಯರು ಸಹ ನಮ್ಮ ಯುವ ನಾಯಕ್ ನ್ಯೂಸ್ ಚಾನೆಲ್ಗೆ ಮಾಹಿತಿ ನೀಡಿ ವಾಹಿನಿಯ ಮೂಲಕ ನಗರಸಭೆ ವಿನಂತಿಸಿದ್ದರು. ಅದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ವಾಹಿನಿ ಸುದ್ದಿ ಬಿತ್ತರಿಸಿದ ತಕ್ಷಣ ಕೆಲವೇ ಗಂಟೆಗಳಲ್ಲಿ ನಗರಸಭೆ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನು ತಕ್ಷಣವೇ ಕಳುಹಿಸಿ ಗಬ್ಬೆತ್ತು ನಾರುವ ಕೊಳಚೆಯನ್ನು ಸರಿಪಡಿಸಿ ಸಾರ್ವಜನಿಕರು ನಿಟ್ಟುಸಿರು ಬಿಡುವ ಹಾಗೆ ಮಾಡಿದರು. ಇದನ್ನು ಕಂಡು ಸಾರ್ವಜನಿಕರು ನಮ್ಮ ವಾಹಿನಿಗೆ ಮತ್ತು ವರದಿಗಾರರಾದ ಶಾನೂರ್ ಗೋಲ್ಬಾವಿಯವರಿಗೆ ಧನ್ಯವಾದ ತಿಳಿಸಿದರು. ಮುನ್ಸಿಪಾಲಿಟಿಗೆ ಅರ್ಜಿ ಕೊಟ್ಟಿವ್ರಿ, ಹಂಗೆ ಹೇಳಿ ಬಂದಿವು, ಎಲ್ಲ ಕೊಟ್ಟಿವು, ಎಲ್ಲ ಆಗಲಿಲ್ಲ. ವಿಮಿನ್ ಮೆಂಬರ್ಗಳಿಗೆ ಹೇಳಿದ್ವಿ, ಅದು ಕೆಲಸ ಆಗಿಲ್ಲ. ಅಕಸ್ಮಾತ್ ಚಲಂದಾರ ಅದು ಅಂತಿದ್ರು, ಅದು ಟೈಮ್ದಾಗ ತೋರಿಸಿದ್ವಿ. ತೋರಿಸಿ ಒಂದು ತಾಸಿನಾಗ ಅದನ್ನೆಲ್ಲ ಮಾಡಿ ಟಿವಿಯಾಗ ಹಾಕಿರು. ಟಿವಿ ಹಾಕಿದ ಬಳಿಕ ತಾಸಿನಾಗ ಎಲ್ಲ ಓಕೆ ಮಾಡಿದ್ವಿ. ಎಲ್ಲ ತುಂಬಿಕೊಂಡು ವ್ಯವಸ್ಥೆ ಮಾಡ್ಯಾರು. ಜನರ ಬಡವರ ಪರವಾಗಿ ಎಲ್ಲ ಒಳ್ಳೇದಾಗೈತಿ. ನಾವು ಚಲಂದಾರಿಗೆ ಧನ್ಯವಾದಗಳು ಹೇಳತ್ತೀವಿ.